ನಮಸ್ಕಾರ. 2027ರ ಜನಗಣತಿ ಕೆಲಸ ಶುರುವಾಗಿದೆ ಅಲ್ವಾ? ಹಾಗಾದ್ರೆ ಈಗ ಎಲ್ಲಾ ಗಣತಿದಾರರ ಕೈಯಲ್ಲಿ ಅವರವರ ಬ್ಲಾಕ್ ನಂಬರ್ ಮತ್ತೆ ಲೇಔಟ್ ಮ್ಯಾಪ್ ಇದ್ದೇ ಇರುತ್ತೆ. ಆದ್ರೆ ಆ ಪೇಪರ್ ಮ್ಯಾಪ್ ಇಟ್ಕೊಂಡು ಎಲ್ಲಿಂದ ಕೆಲಸ ಶುರು ಮಾಡ್ಬೇಕು, ನಾವು ಹೋಗ್ಬೇಕಾಗಿರೋ ಜಾಗ ಯಾವುದು ಅಂತ ಗೊಂದಲ ಆಗೋದು ತುಂಬಾನೇ ಸಹಜ. ಆದ್ರೆ ಇನ್ಮುಂದೆ ಚಿಂತೆ ಬೇಡ, ಯಾಕಂದ್ರೆ ನಿಮ್ಮ ಕೈಲಿರೋ ಆ ಪೇಪರ್ ಮ್ಯಾಪನ್ನೇ ಒಂದು ಪವರ್ಫುಲ್ ಡಿಜಿಟಲ್ ಗೈಡ್ ಆಗಿ ಹೇಗೆ ಬದಲಾಯಿಸ್ಬೋದು ಅಂತ ಈಗ ನೋಡೋಣ. ಹೌದು ತಾನೇ. ಕೈಯಲ್ಲಿ ಲೇಔಟ್ ಮ್ಯಾಪ್ ಇರುತ್ತೆ, ಆದ್ರೆ ಫೀಲ್ಡಿಗೆ ಹೋದಾಗ್ಲೇ ಅಸಲಿ ಕತೆ ಶುರುವಾಗೋದು. ಯಾವ ರಸ್ತೆ, ಯಾವ ಗಲ್ಲಿ, ನಮ್ಮ ಬ್ಲಾಕ್ನ ಗಡಿ ಎಲ್ಲಿಂದ ಶುರುವಾಗುತ್ತೆ, ಎಲ್ಲಿ ಮುಗಿಯುತ್ತೆ ಅಂತ ತಿಳಿಯೋದೇ ಒಂದು ದೊಡ್ಡ ಸವಾಲು. ಇದ್ರಿಂದ ದಾರಿ ತಪ್ಪೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಈ ಸಮಸ್ಯೆ ಎಲ್ರಿಗೂ ಆಗಿರುತ್ತೆ. ಆದ್ರೆ ಇನ್ಮುಂದೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದ್ರೆ ಈ ಸವಾಲಿಗೆ ಒಂದು ತುಂಬಾನೇ ಸಿಂಪಲ್ ಆದ ಆದ್ರೆ ಅಷ್ಟೇ ಪವರ್ಫುಲ್ ಆದ ಡಿಜಿಟಲ್ ಪರಿಹಾರ ಇದೆ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲೇ ನಿಮ್ಮ ಇಡೀ ಕೆಲಸವನ್ನ ಸುಲಭ ಮಾಡೋ ಒಂದು ಸೂಪರ್ ಟೆಕ್ನಿಕ್ ಇದು. ಸರಿ, ಬನ್ನಿ ಹಾಗಾದ್ರೆ ಏನಿದು ಅಂತ ನೋಡೇ ಬಿಡೋಣ. ಸರಿ, ಮೊದಲು ಗಣತಿದಾರರು ಎದುರಿಸ್ತಾ ಇರೋ ಆ ಮೂಲಭೂತ ಸವಾಲು ಏನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ನೋಡಿ, ಬ್ಲಾಕ್ ಯಾವ್ದಂತ ಗೊತ್ತಿದೆ, ಅದರ ನಕ್ಷೆ ಕೂಡ ಕೈಯಲ್ಲಿದೆ. ಆದ್ರೆ ನಕ್ಷೆಯಲ್ಲಿರುವ ರಸ್ತೆ, ಗಲ್ಲಿ ಮತ್ತು ಗಡಿಗಳನ್ನು ಫೀಲ್ಡಲ್ಲಿ ನಿಜವಾಗಿರುವ ಸ್ಥಳದೊಂದಿಗೆ ಮ್ಯಾಚ್ ಮಾಡೋದೇ ಕಷ್ಟದ ಕೆಲಸ. ಇದರಿಂದ ನಮ್ಮ ಅಮೂಲ್ಯ ಸಮಯ ಹಾಳಾಗುತ್ತೆ ಮತ್ತೆ ಕೆಲಸದಲ್ಲಿ ನಿಖರತೆನೂ ಕಡಿಮೆಯಾಗ್ಬೋದು. ಹಾಗಾದ್ರೆ ಈ ದೊಡ್ಡ ಸವಾಲಿಗಿರೋ ಆ ಅದ್ಭುತ ಪರಿಹಾರದ ಕಡೆಗೆ ಈಗ ಗಮನ ಕೊಡೋಣ. ಆ ಪರಿಹಾರ ಬೇರೆ ಯಾವುದೂ ಅಲ್ಲ, ಅದುವೇ ಗೂಗಲ್ ಅರ್ತ್ ಅಪ್ಲಿಕೇಶನ್. ಗೂಗಲ್ ಅರ್ತ್ ಅಂದ್ರೆ ಏನಪ್ಪಾ ಅಂದ್ರೆ, ಇದೊಂದು ಸಂಪೂರ್ಣ ಉಚಿತವಾದ ಅಪ್ಲಿಕೇಶನ್. ಇದು ನಿಮ್ಮ ಪೇಪರ್ ಮ್ಯಾಪ್ ಅನ್ನು ನಿಮ್ಮ ಮೊಬೈಲ್ನಲ್ಲೇ ಒಂದು ಇಂಟ್ರಾಕ್ಟಿವ್ ಡಿಜಿಟಲ್ ನಕ್ಷೆಯಾಗಿ ಬದಲಾಯಿಸ್ಬಿಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಬ್ಬ ಡಿಜಿಟಲ್ ಸಹಾಯಕನ ತರ ಕೆಲಸ ಮಾಡಿ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ. ಹಾಗಾದ್ರೆ ಬನ್ನಿ, ನಮ್ಮ ಲೇಔಟ್ ಮ್ಯಾಪ್ ಅನ್ನು ಗೂಗಲ್ ಅರ್ತ್ನಲ್ಲಿ ಡಿಜಿಟಲ್ ಆಗಿ ಗುರುತಿಸೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಇದು ನಿಜವಾಗ್ಲೂ ತುಂಬಾನೇ ಸುಲಭ. ಮೊದಲನೇ ಕೆಲಸ, ನಿಮ್ಮ ಫೋನಲ್ಲಿರೋ ಗೂಗಲ್ ಪ್ಲೇಸ್ಟೋರ್ನಿಂದ ಗೂಗಲ್ ಅರ್ತ್ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಆಪ್ ಓಪನ್ ಮಾಡಿ ನಿಮ್ಮ ಜಿಮೇಲ್ ಖಾತೆಯನ್ನ ಸೆಲೆಕ್ಟ್ ಮಾಡಿ. ಅದು ನಿಮ್ಮ ಲೊಕೇಶನ್ ಬಳಸೋಕೆ ಅನುಮತಿ ಕೇಳುತ್ತೆ, ಅದಕ್ಕೆ ಪರ್ಮಿಷನ್ ಕೊಡಿ. ಆಗ ನೀವು ಎಲ್ಲಿದ್ದೀರಿ ಅಂತೆ ನಕ್ಷೆಯಲ್ಲಿ ತೋರಿಸುತ್ತೆ. ಓಕೆ, ಈಗ ಮುಂದಿನ ಹಂತಗಳಿಗೆ ಹೋಗೋಕು ಮುಂಚೆ ನಿಮ್ಮ ಲೇಔಟ್ ಮ್ಯಾಪ್ ಅನ್ನ ರೆಡಿಯಾಗಿ ಇಟ್ಕೊಳ್ಳಿ. ಸಾಧ್ಯವಾದ್ರೆ ಅದರ ಒಂದು ಕಲರ್ ಪ್ರಿಂಟ್ಔಟ್ ತಗೊಳ್ಳಿ, ಅಥವಾ ಇನ್ನೊಂದು ಮೊಬೈಲ್ನಲ್ಲಿ ಅದನ್ನ ಓಪನ್ ಮಾಡಿ ಇಟ್ಕೊಂಡ್ರೂ ಆಗತ್ತೆ. ಯಾಕಂದ್ರೆ ಗಡಿಗಳನ್ನ ಗುರುತಿಸೋಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಗೂಗಲ್ ಅರ್ತ್ ಓಪನ್ ಮಾಡಿ ನಿಮ್ಮ ಬ್ಲಾಕ್ ಇರೋ ಜಾಗವನ್ನ ಹುಡುಕಿ. ಈಗ ನಿಮ್ಮ ಲೇಔಟ್ ಮ್ಯಾಪ್ನಲ್ಲಿರೋ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ನೋಡಿ. ಗೂಗಲ್ ಅರ್ತ್ನಲ್ಲಿ ಅದೇ ಜಾಗದ ಮೇಲೆ ನಿಮ್ಮ ಬೆರಳನ್ನ ಸ್ವಲ್ಪ ಹೊತ್ತು ಒತ್ತಿ ಹಿಡಿಯಿರಿ, ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ. ಆಗ ಕೆಳಗೆ ಮೆಷರ್ ಅಂತೊಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಆಡ್ ಪಾಯಿಂಟ್ ಅಂತ ಕ್ಲಿಕ್ ಮಾಡಿ. ಅಬ್ಬಾ, ನಿಮ್ಮ ಮೊದಲನೇ ಪಾಯಿಂಟ್ ಗುರ್ತಾಯ್ತು. ಈಗ ನಿಮ್ಮ ಲೇಔಟ್ ಮ್ಯಾಪ್ ನೋಡ್ತಾ ನಿಮ್ಮ ಬ್ಲಾಕ್ನ ಗಡಿಯ ಮುಂದಿನ ತಿರುವು ಎಲ್ಲಿದೆ ಅಂತ ನೋಡಿ ಅಲ್ಲಿಗೆ ನಕ್ಷೆಯನ್ನ ಸರಿಸಿ. ಪ್ರತಿ ಹೊಸ ಮೂಲೆಗೂ ಅಥವಾ ಪಾಯಿಂಟ್ಗೂ ಆಡ್ ಪಾಯಿಂಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ. ಹೀಗೆ ನಿಮ್ಮ ಬ್ಲಾಕ್ನ ಸಂಪೂರ್ಣ ಗಡಿಯನ್ನ ಗುರ್ತಿಸ್ತಾ ಕೊನೆಗೆ ಎಲ್ಲಿಂದ ಶುರು ಮಾಡಿದ್ರೋ ಅದೇ ಮೊದಲನೇ ಪಾಯಿಂಟ್ಗೆ ವಾಪಸ್ ಬನ್ನಿ. ಮೊದಲನೇ ಪಾಯಿಂಟಿಗೆ ವಾಪಸ್ ಬಂದ ತಕ್ಷಣ ಕ್ಲೋಸ್ ಶೇಪ್ ಅಂತೊಂದು ಆಪ್ಷನ್ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಈ ನಕ್ಷೆಯನ್ನ ಸೇವ್ ಮಾಡೋಕೆ ಸೇವ್ ಟು ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ಇದಕ್ಕೆ ಹೆಸರಾಗಿ ನಿಮ್ಮ ಬ್ಲಾಕ್ ನಂಬರನ್ನೇ ಕೊಡಿ. ಕೊನೆಗೆ ಡನ್ ಅಂತ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಡಿಜಿಟಲ್ ಬ್ಲಾಕ್ ನಕ್ಷೆ ಈಗ ರೆಡಿ. ಸರಿ, ಈ ಡಿಜಿಟಲ್ ನಕ್ಷೆಯನ್ನಂತೂ ರೆಡಿ ಮಾಡಾಯ್ತು. ಈಗ ಇದನ್ನ ಫೀಲ್ಡ್ ವಿಸಿಟ್ ಟೈಮಲ್ಲಿ ಹೇಗೆ ಬಳಸೋದು, ಇದರಿಂದ ನಿಜವಾಗ್ಲೂ ಕೆಲಸ ಹೇಗೆ ಸುಲಭ ಆಗುತ್ತೆ ಅಂತ ನೋಡೋಣ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸನ ಒಂದ್ಸಲ ನೋಡಿ. ಹಳೆ ವಿಧಾನದಲ್ಲಿ ಬರೀ ಪೇಪರ್ ಮ್ಯಾಪ್ ಇಟ್ಕೊಂಡು ದಾರಿ ತಪ್ಪೋ ಸಾಧ್ಯತೆ ತುಂಬಾ ಇತ್ತು. ಆದ್ರೆ ಈ ಹೊಸ ವಿಧಾನದಲ್ಲಿ ಗೂಗಲ್ ಅರ್ತ್ ನಿಮ್ಮ ಲೊಕೇಶನ್ ಅನ್ನ ಒಂದು ನೀಲಿ ಚುಕ್ಕಿ ಮೂಲಕ ತೋರಿಸುತ್ತೆ. ಈ ನೀಲಿ ಚುಕ್ಕಿ ಇದೆಯಲ್ಲ, ಇದು ನಿಮ್ಮನ್ನ ದಾರಿ ತಪ್ಪೋಕೆ ಬಿಡೋದೇ ಇಲ್ಲ. ಈಗ ರೂಲ್ ತುಂಬಾನೇ ಸಿಂಪಲ್. ನೀವ್ ಫೀಲ್ಡ್ನಲ್ಲಿದ್ದಾಗ ಗೂಗಲ್ ಅರ್ತ್ ಓಪನ್ ಮಾಡಿ. ನಿಮ್ಮ ಲೊಕೇಶನ್ ತೋರ್ಸೋ ಆ ನೀಲಿ ಚುಕ್ಕಿ ನೀವು ಮಾರ್ಕ್ ಮಾಡಿದ ಗಡಿಯ ಒಳಗಡೆ ಇದೆಯಾ ಅಂತ ನೋಡಿ. ಅದು ಒಳಗಡೆ ಇದ್ರೆ ನೀವು ಸರಿಯಾದ ಬ್ಲಾಕ್ನಲ್ಲೇ ಇದ್ದೀರಿ ಅಂತ ಅರ್ಥ. ಗಡಿಯಿಂದ ಆಚೆ ಹೋದ್ರೆ ಆ ಚುಕ್ಕಿನೂ ಆಚೆ ಹೋಗುತ್ತೆ, ನಿಮ್ಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸರಿ, ಕೊನೆಯದಾಗಿ ಈ ತಂತ್ರವನ್ನ ಇನ್ನೂ ಯಶಸ್ವಿಯಾಗಿ ಬಳಸೋಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ನೋಡೋಣ. ಕೆಲವು ಮುಖ್ಯ ಸಲಹೆಗಳನ್ನ ಗಮನದಲ್ಲಿಟ್ಕೊಳ್ಳಿ. 1.
ಗಡಿಗಳನ್ನ ಗುರುತಿಸುವಾಗ ಸಾಧ್ಯವಾದಷ್ಟು ನಿಖರವಾಗಿ ಮಾಡಿ. ಟೈಮ್ ಹಿಡಿದ್ರೂ ಪರವಾಗಿಲ್ಲ. 2. ಲೇಔಟ್ ಮ್ಯಾಪ್ನ ಕಲರ್ ಪ್ರಿಂಟ್ ಇದ್ರೆ ಕೆಲ್ಸ ಇನ್ನೂ ಸುಲಭ. 3. ಮನೆಗಳಿಗೆ ನಂಬರ್ ಹಾಕುವಾಗ ನಿಮ್ಮ ಬ್ಲಾಕ್ನ ವಾಯವ್ಯ ಮೂಲೆ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರಿಂದ ಶುರು ಮಾಡಿ. ಇದು ಒಂದು ಸ್ಟ್ಯಾಂಡರ್ಡ್ ಪದ್ಧತಿ. ಮತ್ತು ಅತಿ ಮುಖ್ಯವಾಗಿ ಫೀಲ್ಡ್ ವರ್ಕ್ನ ಮೊದಲ 3 ದಿನಗಳನ್ನ ಪೂರ್ತಿಯಾಗಿ ಈ ಡಿಜಿಟಲ್ ನಕ್ಷೆ ತಯಾರಿ ಮತ್ತೆ ಅದನ್ನ ಪರಿಶೀಲನೆ ಮಾಡಕ್ಕೆ ಅಂತಾನೆ ಮೀಸಲಿಡಿ. ಈ ತಯಾರಿ ಚೆನ್ನಾಗಿದ್ರೆ ಮುಂದಿನ ಇಡೀ ಕೆಲ್ಸ ತುಂಬಾ ಸರಾಗವಾಗತ್ತೆ. ಹಾಗಾದ್ರೆ ಒಂದ್ಸಲ ಯೋಚನೆ ಮಾಡಿ, ಇಷ್ಟು ದಿನ ಗೊಂದಲದಲ್ಲೇ ಮಾಡ್ತಾ ಇದ್ದ ಕ್ಷೇತ್ರ ಕಾರ್ಯವನ್ನ ಕೇವಲ ಒಂದು ಉಚಿತ ಆಪ್ ಬಳಸಿ ಎಷ್ಟು ಆತ್ಮವಿಶ್ವಾಸದಿಂದ ಮತ್ತು ನಿಖರವಾಗಿ ಮಾಡಬಹುದು ಅಲ್ವಾ? ಈ ಒಂದು ಸರಳ ಡಿಜಿಟಲ್ ಸಾಧನ ನಿಮ್ಮ ಇಡೀ ಕೆಲ್ಸದ ವಿಧಾನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ.